ನಮಸ್ಕಾರ ಸ್ನೇಹಿತರೆ, ನಾನಿವತ್ತು 60s ಹೆಲ್ತ್ ಕೇರ್ ಓಲ್ಡ್ ಏಜ್ ಹೋಮ್ಗೆ ಜಯ ಮೇಡಮ್ ಅವರು ನಡೆಸ್ತಾ ಇದ್ದಾರೆ. ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಅಂತ ಬಂದೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಮ್ಗೆ ಗೊತ್ತಾಯ್ತು ನೀವು ಓಲ್ಡ್ ಏಜ್ ಹೋಮ್ ನ ನಡೆಸ್ತಿದ್ದೀರ ಅಂದ್ಬಿಟ್ಟು. ಮೇಡಮ್, ನಮಗೆ ನಿಮ್ಮ ಈ ಓಲ್ಡ್ ಏಜ್ ಹೋಮ್ ಮತ್ತೆ ನಿಮ್ಮ ಬಗ್ಗೆ ಒಂದ್ ಸಣ್ಣ ಕಿರು ಪರಿಚಯ ಮಾಡ್ಕೊಡಿ ನಮ್ಮ ವ್ಯೂವರ್ಸಿಗೆ. ನನ್ನ ಹೆಸರು ಜಯಶ್ರೀ ಎಂ ಕಮಾರ್ ಅಂತ. ನಾನು ಒಂದು ಹಳ್ಳಿ ಹುಡುಗಿ. ನಮ್ಮೂರ್ ಬಂದ್ಬಿಟ್ಟು ಹನಂಸಾಗರ್ ಅಂತ, ಬೆಳಗಾಂ ಡಿಸ್ಟಿಕ್ ಇಂದ, ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾಂ ಅಂತ ಒಂದು ಗ್ರಾಮದವಳು ನಾನು. ಇವಾಗ ಇಲ್ಲಿ ನಮ್ದು ಓಲ್ಡ್ ಏಜ್ ಹೋಮ್ ಬಂದ್ಬಿಟ್ಟು ರೇವಡಿಹಾಳ್ ರೋಡ್. ಈಗ ಎರಡು ವರ್ಷದ ಮೇಲೆ 5 ತಿಂಗಳಾಯ್ತು. ನಾವ್ ಇವಾಗ ಒಂದು ಚಿಕ್ಕದಾಗಿ ಒಂದು ಓಲ್ಡ್ ಏಜ್ ಹೋಮ್ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್. ಓಕೆ, ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಸರ್ ಮೇಡಮ್ ನಿಮ್ಮ ಆಶ್ರಮದಲ್ಲಿ? ಸದ್ಯಕ್ಕೆ ಒಂದು 7-8 ಜನ ಇದ್ದಾರೆ. ಇವಾಗ ಇಷ್ಟು ನಡೆಸ್ತಾ ಇದ್ದೀವಿ ಮೇಡಮ್. ಮೇಡಮ್, ಆಕ್ಚುಲಿ ಯಾವ ತೆರನಾದಂತಹ ಪೇಷಂಟ್ ಗಳು ಇಲ್ಲಿ ನೀವು ಟೇಕ್ ಕೇರ್ ಮಾಡ್ತೀರಾ, ಹೇಗೆ ಇಟ್ಕೋತೀರಾ? ಇಲ್ಲಿ ಯಾವ ತರ ಅಂತಂದ್ರೆ, ಇವಾಗ ಅವ್ರ ಮನೆಯಲ್ಲಿ ಜೋಪಾನ ಮಾಡಕ್ ಆಗಲ್ಲ. ಯಾವ ತರ ಜೋಪಾನ ಮಾಡಕ್ ಆಗಲ್ಲ ಅವ್ರಿಗೆ ಅಂತಂದ್ರೆ, ಅವ್ರ ಏನೋ ಒಂದು ಉದ್ಯೋಗಗಳಿಂದ ಇರ್ತಾರೆ. ಆಮೇಲೆ ಇಲ್ಲಿ ಹುಬ್ಳಿಯಿಂದ ಬಿಟ್ಟು ಬೇರೆ ಕಡೆ ಏನೋ ಒಂದು ಉದ್ಯೋಗದಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಇವಾಗ ಇಂತ ಪೇಷಂಟ್ಗಳು ಬೆಡ್ ಮೇಲೆ ಇರುವಂತ ಪೇಷಂಟ್ ಇವಾಗ ಯಾವ್ದೋ ಒಂದು ಕಾಯಿಲೆದಲ್ಲಿ ಬಳಲ್ತಿರ್ತಾರೆ. ಅಂತ ಪೇಷಂಟ್ಗಳನ್ನ ಅವ್ರಿಗೆ ಇಟ್ಕೊಂಡು ಸಾಕಾಗಲ್ಲ. ಇಷ್ಟಂತ ಒಂದು ಅಮೌಂಟ್ ಇಂದ ನಮ್ ಕಡೆ ಇಟ್ಬಿಟ್ಟು ನಾವ್ ಇಲ್ಲಿ ಟೇಕ್ ಕೇರ್ ಅಂತ ಪರವಾಗಿ ನಾವು ಅವ್ರಿಗೆ ಟೇಕ್ ಕೇರ್ ಕೊಡ್ತಾ ಇದ್ವಿ. ಯಾವ ತರ ಕಾಯಿಲೆ ಇದೆ ಆ ಕಾಯಿಲೆ ತಕ್ಕಂತ ನಾವ್ ಇಲ್ಲಿ ಟೇಕ್ ಕೇರ್ ಕೊಡ್ತಾ ಇದ್ವಿ ಮೇಡಮ್. ಓಕೆ ಮೇಡಮ್, ಈಗ ಪೇಷಂಟ್ ಗಳಿದಾರ ಅಂತಂದ್ರೆ ನಾನಾ ರೀತಿ ರೋಗಗಳಿಂದ ನರಳಾಡ್ತಿರ್ತಾರೆ ಪಾಪ. ಸೊ ಅಂತ ಸಮಯದಲ್ಲಿ ಈ ಡ್ಯೂಟಿ ಡಾಕ್ಟರ್ಸ್ ಅಥವಾ ನರ್ಸ್ ಗಳು ಆ ಡ್ರೆಸ್ಸಿಂಗ್ ಎಲ್ಲ ಮಾಡ್ಲಿಕ್ಕೆಲ್ಲ ಬೇಕಾಗಿರ್ತಾರೆ. ಸೊ ಅವೆಲ್ಲ ಫೆಸಿಲಿಟೀಸ್ ಇದೆಯಾ ಮೇಡಮ್ ಇಲ್ಲಿ? ಇದೆ ಮೇಡಮ್, ಎಲ್ಲಾ ತರ ಸೌಕರ್ಯ ಇದೆ. ಈಗ ನಾನು ಎಲ್ಲದಕ್ಕಿಂತ ಮಿಗಿಲಾಗಿ ಇವಾಗ ನಾನೇ ಒಬ್ಳೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾವ ತರ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದು ಡ್ರೆಸ್ಸಿಂಗ್ ಆಗ್ಲಿ, ಅವ್ರಿಗೆ ಸಕ್ಷನ್ ಆಗ್ಲಿ, ಒಂದು ಫೀಡಿಂಗ್ ಆಗ್ಲಿ, ಒಂದು ಮಸಾಜ್ ಆಗ್ಲಿ, ಒಂದು ಬೆಡ್ ಮೇಲೆ ಇರುವಂತ ಪೇಷಂಟ್ಗೆ ನಾನು ಇವಾಗ ಒಂದು ಸ್ಪಂಜ್ ಬದ್ ಕೊಡೋದಾಗ್ಲಿ, ಒಂದು ಎಕ್ಸರ್ಸೈಸ್ ಆಗ್ಲಿ, ಇದೆಲ್ಲಾನು ಇವಾಗ ನಾನೇ ಮಾಡಿಸ್ತಾ ಇದ್ದೀನಿ ಮೇಡಮ್. ಪ್ರತಿಯೊಂದು, ಆಮೇಲೆ ಅಡಿಗೆಯಿಂದ ಹಿಡ್ಕೊಂಡು ಪ್ರತಿಯೊಂದನು ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ನಾನು ಕೂಡ ನರ್ಸಿಂಗ್ ಮಾಡಿದ್ದೀನಲ್ಲ, ಇವಾಗ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ ಕೇಸ್ ಅವ್ರು ಏನಾದ್ರು ಸೀರಿಯಸ್ ಇದ್ರೆ ನಾನು ಬೇರೆ ಹಾಸ್ಪಿಟ್ಲಿಗೆ ಅವ್ರಿಗೆ ಸ್ಪೆಷಾಲಿಟಿ ಸಿದ್ಧತೆಗಳನ್ನ ನಾನು ಕೂಡ ಮಾಡ್ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೆಲ್ಲ ಯಾವ ತರ ಅವ್ರಿಗೆ ಕಾಯಿಲೆ ಇರುತ್ತೋ ಆ ತರ ಅವ್ರಿಗೆ ನಾನು ಡಾಕ್ಟರ್ ಕೂಡ ನಾ ಇಲ್ಲಿ ಕರೆಸ್ತಾ ಇದ್ದೀನಿ ಮೇಡಮ್. ಆ ತರ ಸ್ಪೆಷಾಲಿಟಿ ಇದೆ. ಓಕೆ 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 ಮೇಡಮ್, ಇದು ನನಗೆ ಕೇಳಬೇಕಿತ್ತು. ನೀವು ಅಲ್ಲೇ 2.5 ವರ್ಷ ಆಯ್ತು ಈ ಆಶ್ರಮನ ಶುರು ಮಾಡಿ. ಹೇಗೆ ಮೇಡಮ್, ಮನೆಯಲ್ಲೆಲ್ಲ ಸಪೋರ್ಟ್ ಇತ್ತ ಅಥವಾ ಇದನ್ನ ಮಾಡ್ಬೇಕಂತ ಯಾಕೆ ಅನಿಸ್ತು ಆಕ್ಚುಲಿ? ಮೇಡಮ್, ನನ್ಗೆ ಸಪೋರ್ಟ್ ಅಂತೂ ಯಾರು ಇಲ್ಲ. ಈ ಸಪೋರ್ಟ್ ನನಗೆ ಇವಾಗ ನನ್ನ ಕುಟುಂಬದವರು ನಂಗೆ ಸಪೋರ್ಟ್ ಮಾಡಿಲ್ಲ. ಯಾಕೆ ನಿನಗಿದು ಬೇಕು, ಯಾಕೆ ನೀನ್ ನರ್ಸಿಂಗ್ ಮಾಡಿದೀಯಾ, ಬೇರೆ ಹಾಸ್ಪಿಟ್ಲ್ ಅಲ್ಲಿ ನೀನ್ ಇವಾಗ ಇಷ್ಟು ಅಮೌಂಟಿಗೆ ನೀನ್ ಇವಾಗ ಉದ್ಯೋಗ ಮಾಡ್ಕೊಂಡು ಹೋಗು, ಇದೆಲ್ಲ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ, ಇದ್ರಲ್ಲಿ ನಿನಗೆ ಯಾಕೆ ಬೇಕು ಅಂತ ಕೂಡ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ಪ್ರತಿ ಒಂದ್ರು ನಾನೇ ಕೂಡ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಸೊ ಅಂತಂದ್ರೆ ಈ ಹಣದ ವ್ಯವಸ್ಥೆ ಎಲ್ಲ ಅಂದ್ರೆ, ಈಗ ಮೆಡಿಸಿನ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು ಎಲ್ಲ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ? ಅಂದ್ರೆ ಮೇನ್ ಸಪೋರ್ಟ್ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಮೇಡಮ್? ತೊಂದ್ರೆ ಅಂದ್ರೆ ಅಮೌಂಟ್ ಇಂದ ತೊಂದ್ರೆ ಮೇಡಮ್. ನನ್ಗೆ ಇವಾಗ ಪ್ರತಿ ಒಂದನ್ನು ನಾನು ಇದನ್ನ ನಡೆಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ. ಅದಕ್ಕೆ ನಾನು ನನ್ನ ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಜನರಿಗೆ ನಾನು ಬೇಡ್ಕೊಳ್ತಾ ಇರೋದು ಒಂದೇ, ಪ್ರತಿ ಒಂದು ಎಲ್ಲಾರು 1 ರೂಪಾಯಿ ನನಗೆ ಒಂದು ಸಹಾಯ ಮಾಡಿ ಅಂತ ನನ್ನ ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ನೀವು ನನಗೆ 1 ರೂಪಾಯಿ ನಂಗೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ 100% ನಮ್ ಜನ ತುಂಬಾ ಉದಾರಿ, ನಮ್ಮ ಕರ್ನಾಟಕದ ಜನ 100% ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರಂತ ನಾನು ಕೂಡ ಭರವಸೆ ಕೊಡ್ತೇನೆ ನಾನು ನಿಮಗೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು 60s ಹೆಲ್ತ್ ಕೇರ್ ಓಲ್ಡ್ ಏಜ್ ಹೋಮ್ಗೆ ಜಯ ಮೇಡಮ್ ಅವರು ನಡೆಸ್ತಾ ಇದ್ದಾರೆ. ಅಲ್ಲಿ ಭೇಟಿ ಮಾಡ್ಲಿಕ್ಕಂತ ಬಂದೆ. ಸೊ ಇವತ್ತು ನನ್ನ ಮಕ್ಕಳ ಹುಟ್ಟುಹಬ್ಬ ಕೂಡ ಇತ್ತು. ಸೊ ಅದನ್ನ ಇವ್ರ ಜೊತೆ ನಾನು ಇವತ್ತು ಸೆಲೆಬ್ರೇಟ್ ಮಾಡೋಣ ಅಂತ ಬಂದೆ. ನಿಜವಾಗ್ಲೂ ಬಹಳ ಸಂತೋಷವಾಯ್ತು. ಅವ್ರು ಮಾಡ್ತಾ ಇರುವಂತಹ ಸೇವೆ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಿ, ನಾನು ಸೈಡ್ ಅಲ್ಲಿ ಆಗ್ತಾ ಇದ್ದೀನಿ ನೋಡಿ. ಅವ್ರ ಊಟ ಕೂಡ ಇಲ್ಲಿರುವಂತಹ ಪೇಷಂಟ್ ಗಳಿಗೆ ಊಟ ಕೂಡ ಮಾಡ್ಲಿಕ್ಕೆ ಆಗಲ್ಲ, ಅವರೇ ಕೈಯಾರೆ ಊಟ ಮಾಡಿಸ್ಬೇಕು. ಸೊ ಅಷ್ಟೆಲ್ಲ ಮಾಡ್ಕೊಂಡು ಅವರು ಒಬ್ರೇ ಈ ಓಲ್ಡ್ ಏಜ್ ಹೋಮ್ ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಿಮ್ ಕಡೆ ಕೇಳ್ತಾ ಇದ್ದಿದ್ದು ಇಷ್ಟೇ, ನಿಮ್ಮ 1 ರೂಪಾಯಿ ನನ್ಗೆ ಕೊಡಿ, ನನ್ ಜನರನ್ನ ನಾನು ನೋಡ್ಕೊಂಡು ಹೋಗ್ತೀನಿ, ಪ್ರೀತಿಯಿಂದ ಸಾಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಕೂಡ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಾವ್ ಎಲ್ಲೋ ಕಳೆದು ಬಿಡ್ತೀವಿ 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ನಮ್ಗೆ ಲೆಕ್ಕಕ್ಕಿರಲ್ಲ. ಅದೇ 1 ರೂಪಾಯಿನ
ಅಕೌಂಟ್ ನಂಬರ್ ಹಾಕಿರ್ತೀನಿ, ಮೇಡಮ್ ಅವ್ರದ್ದು ಅಕೌಂಟ್ ನಂಬರ್ ಎಲ್ಲ ಹಾಕಿರ್ತೀನಿ ನಾನು. ಸೊ ಆ ₹1 ನಿಮಗೆ ಇಷ್ಟ ಇದ್ರೆ ಅವರು ಫೋನ್ ಪೇಗೆ ಅಥವಾ ಗೂಗಲ್ ಪೇಗೋ ಅವ್ರ ಅಕೌಂಟಿಗೋ ಹಾಕಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತೀನಿ. ಸೊ ನಾವು ಸೇವೆ, ಎಲ್ರಿಗೂ ಈ ಸೇವೆ ಮಾಡ್ಲಿಕ್ಕೆ ಆಗಲ್ಲ, ಕೆಲವೊಬ್ರು ನಮ್ಮಲ್ಲಿ ಮಾಡ್ತಿರ್ತಾರೆ, ಅಂತವರಿಗೆ ನಮ್ಮ ಕೈಲಾದಷ್ಟು ಒಂದು ಪುಟ್ಟ ಸಹಾಯ ಮಾಡೋಣ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಮೇಡಮ್. ನಮ್ಮ ಈ ವಿಡಿಯೋ ನೋಡುವ ವೀಕ್ಷಕರಿಂದ ಅಥವಾ ವೀಕ್ಷಕ ದೇವರುಗಳಿಂದ ನೀವೇನ್ ಬಯಸ್ತೀರಾ, ಅಥವಾ ನೀವೇನ್ ಕೇಳ್ಕೊಳ್ಳಿಕ್ ಇಷ್ಟಪಡ್ತೀರಾ? ನಾನು ನನ್ನ ಕರ್ನಾಟಕದಲ್ಲಿ ಇರುವಂತ ಜನರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇರೋದು ಒಂದೇ, ಅವರಿಂದ ₹1 ನನಗ್ ಬೇಕು. ಯಾಕೆ ಬೇಕು ಅಂತಂದ್ರೆ, ನಾನು ನನ್ನ ಜೀವ ಇರುವವರೆಗೂ ನಾ ಒಂದು ಪುಟ್ಬಾತಿರೋ ಜನಕ್ಕೆ ಒಂದು ಅನ್ನದಾನ, ಅವ್ರಿಗೊಂದು ಮನೆ ಕಟ್ಟಬೇಕು, ಒಂದು ಆಶ್ರಯ ಕೊಡ್ಬೇಕನ್ನೋ ಆಸೆ ಇದೆ. ಇದು ನನಗೆ ಒಬ್ಬಳಿಗೆ ನಡೆಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದ್ರಗೋಸ್ಕರ ನನ್ನ ಕರ್ನಾಟಕದಲ್ಲಿ ಇರುವಂತ ಜನರಿಗೆ ₹1 ನನಗೆ ಸೇರ್ ಮಾಡಿ ಅಂತ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾನು ಓಲ್ಡ್ ಏಜ್ ಹೋಮ್ ಕಟ್ಟಬೇಕು, ಆಮೇಲೆ ಅನಾಥಾಶ್ರಮ ಕಟ್ಟಬೇಕು. ಥ್ಯಾಂಕ್ ಯು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ನಾವು ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ದಯಮಾಡಿ ಒಂದು ಲೈಕ್ ಮಾಡಿ, ಒಂದ್ ವೇಳೆ ಹೊಸಬರಾದಲ್ಲಿ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.